ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೃಂದಾವನ ಸೀರಿಯಲ್. ಮಣ್ಣಲ್ಲಿ ಹುಟ್ಟಿ ಮಣ್ಣಾಗಿ ಹೋಗುತ್ತೇವೆ. ಆಕಾಶ್ ಮತಿಗೆ ಪುಷ್ಪ ಅಣ್ಣ ಫಿದಾ ಆಗಿಬಿಟ್ರೆ ನೋಡಿ. ಆಕಾಶ್ ಪುಷ್ಪಳ ಮನೆಯಲ್ಲಿ ಇದ್ದಾನೆ. ಪುಷ್ಪ ಅಣ್ಣ ಹಳ್ಳಿಯ ಆಕಾಶ್ನನ್ನು ಊಟಕ್ಕೆ ಕರೆಯುತ್ತಾನೆ. ಹಳ್ಳಿಯ ಆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಲು ಟೇಬಲ್ ಇಲ್ಲ. ಸಂಕೋಚದಿಂದ ಟೇಬಲ್ ಇಲ್ಲ ಅಂದ ಪುಷ್ಪಳ ಅಣ್ಣನಿಗೆ, ಅಯ್ಯೋ ಅದಕ್ಕೇನಂತೆ, ಎಲ್ಲರೂ ಒಟ್ಟಿಗೆ ನೆಲದ ಮೇಲೆ ಕುಳಿತು ಊಟ ಮಾಡೋಣ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅದೇನೇ ಸಾಧಿಸಿದರೂ ಮಣ್ಣಲ್ಲಿಯೇ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ಎನ್ನುತ್ತಾನೆ ಆಕಾಶ್. ಆತನ ಮಾತು ಕೇಳಿ ಸ್ವಂತ ಪುಷ್ಪ ಅಚ್ಚರಿಗೊಳ್ಳುತ್ತಾಳೆ. ಆದರೆ ಆಕಾಶ್ ನಿಜ ಎನ್ನುವಂತೆ ನಾಟಕ ಮಾಡುತ್ತಾನೆ. ಮನೆಯವರೆಲ್ಲರೂ ಆಕಾಶ್ ನಾಟಕವನ್ನು ನಂಬುತ್ತಾರೆ. ಊಟಕ್ಕೆ ಆಕಾಶ್ ಜೊತೆ ಪುಷ್ಪ ಅಣ್ಣ ಕುಳಿತಿರುತ್ತಾನೆ. ಆದರೆ ಆಕಾಶ್ ಜೊತೆ ಪುಷ್ಪ ಕುಳಿತಿಲ್ಲ. ಇದನ್ನು ನೋಡಿದ ಮಲ್ಲಿ ಪುಷ್ಪಗೆ, ನೀನು ಆಕಾಶ್ ಜೊತೆ ಹೋಗಿ ಕುಳಿತುಕೋ ಎನ್ನಲು ಒಪ್ಪದ ಪುಷ್ಪ ನೋಡಿ ಸ್ವಂತ ಆಕಾಶ್ ಬನ್ನಿ ಪರವಾಗಿಲ್ಲ ಎಂದು ಕರೆಯುತ್ತಾನೆ. ಪುಷ್ಪ ಆಶ್ಚರ್ಯ ಹಾಗೂ ಖುಷಿಯಿಂದ ಹೋಗಿ ಕುಳಿತುಕೊಳ್ಳುತ್ತಾಳೆ. ಅಷ್ಟಕ್ಕೆ ಸುಮ್ಮನಾಗದ ಮಲ್ಲಿ, ಪಾಪು ಮೀನು ಬಳಿ, ನೀನು ಆಕಾಶ್ ಮಾಮನಿಗೆ ಅತ್ತೆಗೂ ಮತ್ತು ಅತ್ತೆಯ ಬಾಳಿ ಆಕಾಶ್ ಮಾಮನಿಗೂ ತಿನ್ನಿಸಲು ಹೇಳು ಎಂದು ಹೇಳುವರು. ಅವರಿಬ್ಬರ ಮದುವೆಯಾದ ಹೊಸ ಜೋಡಿ ಎಂದು ಹೇಳುತ್ತಾರೆ. ಮೀನು ಹೇಳುವ ತಕ್ಷಣವೇ ಒಪ್ಪುವ ಆಕಾಶ್ ಪುಷ್ಪಳ ಕೈ ತುತ್ತು ತಿನ್ನುತ್ತಾನೆ. ಪುಷ್ಪ ಕೂಡ ಆಕಾಶ್ನೇ ತಿನ್ನಿಸುತ್ತಾಳೆ. ಈ ಮೂಲಕ ಆಕಾಶ್ ಪುಷ್ಪ ತಾವಿಬ್ಬರು ಚೆನ್ನಾಗಿದ್ದೇವೆ, ಸಂಸಾರ ಸರಿಯಾಗಿದೆ ಎಂಬ ಸಂದೇಶವನ್ನು ಮನೆಯವರಿಗೆ ಕೊಟ್ಟಿದ್ದಾರೆ ಎನ್ನಬಹುದು. ಆದರೆ ವೈಯಕ್ತಿಕ ಅವರಿಗೊಬ್ಬರು ತಾವು ನಾಟಕ ಮಾಡುತ್ತಿದ್ದೇವೆ ಎಂದು ಗೊತ್ತು, ವೀಕ್ಷಕರಿಗೂ ಗೊತ್ತು. ಒಟ್ಟಿನಲ್ಲಿ ಬೃಂದಾವನ ಸೀರಿಯಲ್. ಪುಷ್ಪ ಆಕಾಶ್ ಮದುವೆಯಾದ ಬಳಿಕ ಮೊದಲ ಬಾರಿ ಪುಷ್ಪದವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲವೂ ಸರಿಯಾಗಿದೆ, ತಾವಿಬ್ಬರು ಖುಷಿಯಾಗಿದ್ದೇವೆ ಎಂಬ ನಾಟಕ ಮಾಡುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.